Redmi Note 11 Pro ಬಂತು. ಆದ್ರೆ ಸ್ವಲ್ಪ ಎಕ್ಸೈಟ್ಮೆಂಟ್ ನ ಕಮ್ಮಿ ಮಾಡಬೇಕು. ಲೆಟ್ಸ್ ಗೋ. ಇವಾಗ ತುಂಬಾ ಜನರಿಗೆ ಗೊತ್ತಿರ್ಬೋದು, ನಾವು ಟೇಬಲ್ ಕೆಳಗಡೆ ಬಂದು ಪ್ರೀತಿಯಿಂದ ನಮ್ಮ ಎಕ್ಸೈಟ್ಮೆಂಟ್ ನ ಕಮ್ಮಿ ಮಾಡ್ಕೊತೀವಿ. ಮೊದಲಾಗಿ ಬಾಕ್ಸ್ ನೋಡ್ಕೋಬಹುದು. ಇಂಡಿಯಾಸ್ ನಂಬರ್ 1 Redmi Note 11 Pro ಅಂತ ಇದೆ. ನನ್ನ ಹತ್ರ ಫ್ಯಾಂಟಮ್ ವೈಟ್ 828 GB ಇದೆ. ಸೀಲನ್ನ ಬ್ರೇಕ್ ಮಾಡೋಣ. ಓಕೆ, ಡನ್. ಬಾಕ್ಸ್ ಅನ್ನ ಓಪನ್ ಮಾಡಿದ ತಕ್ಷಣ ಮತ್ತೊಂದು ಚಿಕ್ಕ ಬಾಕ್ಸ್, ಇದ್ರೊಳಗಡೆ ಒಂದು ಯೂಸರ್ ಮ್ಯಾನ್ಯಲ್, ಒಂದು ಪ್ಲೇನ್ ಟ್ರಾನ್ಸ್ಪರೆಂಟ್ ಕೇಸ್. ಇದು ಸ್ಮಾರ್ಟ್ ಫೋನ್. ಓಹೋ, ವೈಟ್ ಕಲರ್ ಅಲ್ಲಿ ಸ್ವಲ್ಪ ಲೈಟ್ ಅನ್ಸಿದೆ ಫೋನ್. ಇದನ್ನ ಪಕ್ಕ ಇಡೋಣ ಅಂತೆ. ಇದನ್ನ ಬಿಟ್ರೆ ಓಹೋ, ಪವರ್ ಜಾಸ್ತಿ ಇದೆ. 67 ವಾಟ್ ನ ಪವರ್ ಟೈಪ್ ಸಿ ಕೇಬಲ್. ಇದು ನಮ್ಮ ಸ್ಮಾರ್ಟ್ ಫೋನ್. ಓಕೆ, ಕ್ರೇಜಿ ಗುರು. ನಿಜವಾಗ್ಲೂ ತುಂಬಾ ಸ್ಮೂತ್ ಇದೆ, ಅಷ್ಟೇ ಸ್ಮಾರ್ಟ್ ಕೂಡ ಇದೆ ನಮ್ಮ ಫೋನ್. ಇಷ್ಟೇ ಅಲ್ಲದೆ ಲುಕ್ಸ್ ವೈಸ್ ಮತ್ತು ಕೈಯಲ್ಲಿ ಇನ್ ಹ್ಯಾಂಡ್ ಫೀಲ್ ಎಲ್ಲ ತುಂಬಾ ಪ್ರೀಮಿಯಂ ಮತ್ತು ಒಂದು ಒಳ್ಳೆ ಡಿಸೈನ್ ಇರುವಂಥ ಸ್ಮಾರ್ಟ್ ಫೋನ್ ಕೈಯಲ್ಲಿದೆ ಅಂತ ಫೀಲ್ ಕೊಡುತ್ತೆ. ಸೊ ಹಿಂದಿನ ಭಾಗ ಕಂಪ್ಲೀಟ್ ಗ್ಲಾಸ್ ಬಾಡಿನ ನೋಡ್ತಾ ಇದ್ವಿ, ಕ್ಯಾಮ್ರಾ ಬಂಪ್ಸ್ ಆಗಿರಲಿ ಮತ್ತು ಸೈಡ್ ಎಡ್ಜಸ್ ಎಲ್ಲ ನೋಡೋಕೆ ಮೆಟಲ್ ಫ್ರೇಮ್ ಥರ ಇದೆ, ಬಟ್ ಇದು ಫೈಬರ್ ಅನ್ನ ಕೊಟ್ಟಿದ್ದಾರೆ. ಮತ್ತು ವ್ಯಾಲ್ಯೂಮ್ ರಾಕರ್ ಕೀಸ್ ಎಲ್ಲ ನೋಡ್ಕೊಂಡಾಗ ಕೆಳಗಡೆ ಫಿಂಗರ್ ಪ್ರಿಂಟ್, ಮೇಲಿನ ಭಾಗ 3.5mm ಜಾಕ್, ಸ್ಪೀಕರ್, ಮೈಕ್ ಮತ್ತೊಂದು ಐಆರ್ ಬ್ಲಾಸ್ಟರ್, ಬಾಟಮ್ ಅಲ್ಲಿ ಸ್ಪೀಕರ್, ಮೈಕ್, ಸಿ ಪೋರ್ಟ್ ಮತ್ತು ಹೈಬ್ರಿಡ್ ಸ್ಲಾಟ್ ಇದೆ. ಆದರೂ ನೋಟ್ 10 ಸೀರೀಸ್ಗಿಂತ 11 ಸೀರೀಸ್ನಲ್ಲಿ ಶೋಮಿ ಡಿಸೈನ್ ಅಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡಿದೆ, ಒಳ್ಳೆ ಅಪ್ಗ್ರೇಡ್ ಕೂಡ ಇದೆ. ನೋಡಿ ಫ್ರೆಂಡ್ಸ್, ಯಾವತ್ತೂ ದೂರದ ಬೆಟ್ಟ ಕಣ್ಣುಗಳಿಗೆ ನುಣ್ಣಗೆ. ನೋಡಿದ್ರ ನಮ್ಮ ಡಾಕ್ಟರ್ಗೆ ಪೇಷಂಟ್ ಕಮ್ಮಿ, ಅದಕ್ಕೆ ವೇಷನೇ ಬದಲಾಯಿಸ್ಬಿಟ್ಟವ್ರೆ. ಇನ್ನು ಈ ಫೋನ್ ಅಂತ ಮತ್ತೊಂದು ಇಂಪಾರ್ಟೆಂಟ್ ಪಾರ್ಟ್ ಅಂದ್ರೆ ಇದರಂತ ಪರ್ಫಾರ್ಮೆನ್ಸ್. ಟ್ರಸ್ಟ್ ಮೀ, ನಾನು ಡೇ ಟು ಡೇ ಯೂಸಲ್ಲಿ ಇದರಲ್ಲಿ ತುಂಬಾ ಅಪ್ಲಿಕೇಶನ್ಸ್ಗಳು ಯೂಸ್ ಮಾಡಿದೆ, ಯೂಟ್ಯೂಬ್ ವಿಡಿಯೋಸ್ಗಳು ನೋಡಿದೆ, ಗೇಮ್ ಕೂಡ ಆಟ ಆಡಿದೆ. ಇಷ್ಟಲ್ಲದೆ ಇದರಂತ ಪರ್ಫಾರ್ಮೆನ್ಸ್ ಏನಿದೆ ನನಗೆ ಓಕೆ ಚೆನ್ನಾಗಿದೆ ಅಂತ ಅನಿಸ್ತು. ಸೊ ಜೈರೋಸ್ಕೋಪಿ ಮಾತ್ರ ಅಲ್ಟಿಮೇಟ್ ಆಗಿದೆ ಗುರು, ತುಂಬ ಸ್ಮೂತ್ ಆಗ್ತಿದೆ. ಕ್ರೇಜಿ. 6x6 ವಾಡ ಶಾಟ್. ಫ್ಲೈಯರ್ ಗನ್ ಗುರು, ಆಫ್ಟರ್ ಲಾಂಗ್ ಟೈಮ್. ಇಲ್ಲೇ ಹೊಡೆದು ಬಿಡೋಣ ರೀ, ಬೇಡ ನಮಗೆ. ಕೆಳಗೆ ಹೋಯ್ತು ಗುರು, ಇಲ್ಲೇ ಹೋಯ್ತು ಗುರು ಪ್ಲೇಯರು. ಮೇಲೆ ಹೊಡೆದಿದ್ದೆ ನಾನು. ಓಹೋ, ಅನ್ನೋರು ಬೇರೆ ಬಂದವಳಿಂದ. ಮಚ್ಚ. ಓಹೋ, ಇಲ್ಲೇ ಇದೊಂದು ಬಾಕಂದ ಹೊರಗಡೆ. ಅರೆ ನಾಡಿ ಅವ ಮಗನ ನಾಡಿ ಚಡ್ಡಿ ಹಾಕೊಂಬಂದಿಲ್ಲ, ನಮಗೆ ಬುಲೆಟ್ ಹೊಡ್ತಾನಂತ. ಬಟ್ 18,000 ರೂಪಾಯಿ ಏನು ಕೊಡ್ತಾ ಇದ್ವಿ, ಅದಕ್ಕೆ ಹೀಲಿಯೋ G96 ಪ್ರೊಸೆಸರ್, ಅದು 4G ಪ್ರೊಸೆಸರ್. ಖಂಡಿತ ಇದೊಂದು ಒಳ್ಳೆಯ ಪ್ರೊಸೆಸರ್, ಗೇಮಿಂಗ್ ಸೀರೀಸಲ್ಲಿ ಬಂದಿರುವಂಥ ಪ್ರೊಸೆಸರ್. ಬಟ್ ಈ ಪ್ರೈಸ್ ರೇಂಜಲ್ಲಿ ಇದೊಂದು ಬೆಸ್ಟ್ ಪ್ರೊಸೆಸರ್ ಅನ್ನೋದಕ್ಕಿಂತ ಓಕೆ ಅಂತಲೇ ಹೇಳ್ಕೊಬೋದು. ಸೊ ನಾನು ಇದರಲ್ಲಿ ಗೇಮ್ ಎಲ್ಲ ಆಟ ಆಡಿದ್ದೀನಿ, ಲಿಕ್ವಿಡ್ ಕೂಲಿಂಗ್ ಟೆಕ್ನಾಲಜೀಸ್ ಇದೆ. ಸೊ ಜಾಸ್ತಿ ಬಿಸಿ ಆಗೋದನ್ನು ನಾನು ಇದರಲ್ಲಿ ಕಂಡಿಲ್ಲ. ಮತ್ತು ನೀವು ಇಲ್ಲಿ ಹೈ ಆ್ಯಂಡ್ ಸೆಟ್ಟಿಂಗ್ಸಲ್ಲಿ ಗೇಮ್ ಆಟ ಆಡೋಕ್ಕಾಗಲ್ಲ. ಸೊ ಮಿಡ್ ಹೈಯಲ್ಲಿ ಇದೊಂದು ಒಳ್ಳೆ ಗೇಮ್ ಪ್ಲೇನ ನೋಡ್ಕೋಬೋದು. ಇದು ನಾವು ಕೂಡ ಪ್ರೋ, ನಮ್ಮ ಸ್ಮಾರ್ಟ್ಫೋನ್ ಕೂಡ ಪ್ರೋ. ವೇಟ್ ನಾನು ಇಲ್ಲೇ ಇದ್ದೀನಿ ಗುರು. ಅಲ್ಟ್ರಾ ಲೆಜೆಂಡ್ ಪ್ರೋ ಮ್ಯಾಕ್ಸ್ ಅಲ್ಟಿಮೇಟ್ ಮಲ್ಟಿಪಲ್ ಬೈ ರೆಡ್ಮಿ ನೋಟ್ 11 ಪ್ರೋ. ಎಸ್, ನಾನು ಹೊರಡ್ತೀನಿ, ನೀವೇ ವಿಡಿಯೋ ಮಾಡಿ ಡಾಕ್ಟ್ರ. ಬೈ. ವಿಷಯಗಳನ್ನ ಸೈಡಿಗಿಡೋಣ. ಈ ಫೋನ್ ಅಂತ ಡಿಸ್ಪ್ಲೇ ನಿಜವಾಗ್ಲೂ ಅದ್ಭುತವಾಗಿದೆ. 6.67 inches ಇರುವಂಥ ಫುಲ್ HD+ 120 ವಾಟ್ಸ್ನ ಆಮ್ಲೆಡ್ ಪ್ಯಾನಲ್ ನೋಡ್ತಾ ಇದ್ವಿ. ಇಲ್ಲಿ 360 ಹರ್ಟ್ಜ್ನ ಟಚ್ ಸ್ಯಾಂಪ್ಲಿಂಗ್ ರೇಟ್ ಒಂದಿಗೆ ಇರುವಂಥ ವಿವಿಂಗ್ ಆ್ಯಂಗಲ್ಸ್ಗಳಾಗಿರಲಿ, ಕಲರ್ಸ್ಗಳ ನಿಜವಾಗ್ಲೂ ಅದ್ಭುತವಾಗಿದೆ. ನನಗಂತೂ ಇರುವಂಥ ಕ್ವಾಲಿಟಿ ನಿಜವಾಗ್ಲೂ ಸಖತ್ ಅಂತ ಅನಿಸ್ತು. ನಾನು ಇದನ್ನ ಬಿಸಿಲಲ್ಲಿ ಕೂಡ ಟ್ರೈ ಮಾಡಿದೆ. 1200ನ ಪೀಕ್ ಬ್ರೈಟ್ನೆಸ್ ಏನಿದೆ, ನಿಜವಾಗ್ಲೂ ತುಂಬ ಡಾರ್ಕರ್ ಆಗಿದೆ. ನಿಮ್ಗೆ ಯಾವುದೇ ಪ್ರಾಬ್ಲಮ್ಸ್ಗಳಾಗಲ್ಲ. ಮೂವಿ ನೋಡಬೇಕಾದ್ರೆ, ವಿಡಿಯೋ ನೋಡಬೇಕಾದ್ರೆ ನಿಜವಾಗ್ಲೂ ಇದು ತುಂಬ ಹೆಲ್ಪ್ಫುಲ್. ಅದು ಬಿಸಿಲಲ್ಲಿ ಮೇನ್ಲಿ ಇದರಲ್ಲಿ ಗೊರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ ಕೊಡ್ತಿದ್ದಾರೆ. ಸೊ ಈ ಓವರ್ ಆಲ್ ಪ್ಯಾಕೇಜ್ ಈ ಪ್ರೈಸ್ ರೇಂಜಲ್ಲಿ ನಿಮ್ಗೆ ಯಾರೂ ಕೊಡೋಲ್ಲ. ಸೊ ನನ್ನ ಪ್ರಕಾರ ಈ ಪ್ರೈಸ್ ರೇಂಜಲ್ಲಿ ಇದೊಂದು ಒನ್ ಆಫ್ ದ ಬೆಸ್ಟ್ ಪ್ರೋ ಡಿಸ್ಪ್ಲೇ, ಅದು ರೆಡ್ಮಿ ನೋಟ್ ಪ್ರೋನಲ್ಲಿ. ಆದರೆ ಇದರಲ್ಲಿ ಒಂದು ವಿಷಯ ಇಷ್ಟ ಆಗಲಿ ಅಂತಂದರೆ ಅದು ಇರುವಂಥ ಸ್ಪೀಕರ್ಸ್. ಆಡಿಯೋ ಕ್ವಾಲಿಟಿ ಕೇಳಿಸ್ಕೊಳ್ಳಿ. ಟ್ರಸ್ಟ್ ಮೀ, ಇದು ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ನ ಒಳಗೊಂಡಿದೆ. ಬಟ್ ಮೇಲಿರುವಂಥ ಸ್ಪೀಕರ್ ಕೇವಲ 10% ಆಡಿಯೋ ಮಾತ್ರ ಹೊರಗೆ ಬರುತ್ತೆ. ಉಳಿದ 90% ಎಲ್ಲ ಕೆಳಗಿಂದ ಸ್ಪೀಕರ್ ಬರುತ್ತೆ. ಕ್ವಾಲಿಟಿ, ಬೇಸ್ ಎಲ್ಲ ಚೆನ್ನಾಗಿದೆ. ಬಟ್ ಈ ಪ್ರೈಸ್ ರೇಂಜಲ್ಲಿ ಓಕೆ. ಇದರಂಥ ಪರ್ಫಾರ್ಮೆನ್ಸ್, ಯೂಸೇಜ್ ನನಗೆ ಹೇಗೆ ಅನಿಸ್ತು ಈ ಫೋನ್ನ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದ್ರೆ, ಇದರಲ್ಲಿ UFS 2.1 ಸ್ಟೋರೇಜ್ ಒಂದಿಗೆ LPDDR4X ರ್ಯಾಮ್ ನೋಡ್ತಾ ಇದ್ವಿ.
ಮತ್ತು ಈಗಿನ ಎಲ್ಲ ಫೋನ್ಸ್ಗಳಲ್ಲಿ ವರ್ಚುವಲ್ ರ್ಯಾಮ್ 3GB ಎಲ್ಲ ಕೊಡ್ತಿದ್ದಾರೆ. ಸೊ ಎಕ್ಸಾಕ್ಟ್ಲಿ ಎಷ್ಟೊಂದು ಯೂಸ್ ಆಗುತ್ತೆ ಅಂತ ಅದನ್ನ ಹೇಳೋಕ್ಕಾಗಲ್ಲ ಆಯಿತಾ. ಬಟ್ ಇದು ಒಂದು ಎಕ್ಸ್ಟ್ರಾ ರ್ಯಾಮ್ ಅಂತ ಒಂದು ಮಾರ್ಕೆಟಲ್ಲಿ ಹೈಲೈಟ್ ಅಷ್ಟೇ. ಇಷ್ಟಲ್ಲೇ MIUI 13 ಇದೆ, ಔಟ್ ಆಫ್ ದ ಬಾಕ್ಸ್ Android 11 ನೋಡ್ತಾ ಇದ್ವಿ. ಸೊ ಅಪ್ಲಿಕೇಶನಲ್ಲಿ ಲ್ಯಾಗ್ ಆಗಿರಲಿ, ಜಾಸ್ತಿ ಬ್ಲಾಟ್ವರ್ಸ್ಗೆಲ್ಲ ಮೊದಲು ಹೇಗೆ ನೋಡೋಕೆ ಸಿಗ್ತಿತ್ತು, ಸೊ ಅದನ್ನೆಲ್ಲ ಶೋಮಿ ಇಲ್ಲಿ ಕಮ್ಮಿ ಮಾಡಿದೆ. ತುಂಬ ಕ್ಲೀನ್ ಮತ್ತು ಸ್ಮೂತರ್ ಎಕ್ಸ್ಪೀರಿಯನ್ಸ್ನ ಕಾಣ್ತಾ ಇದ್ದೀನಿ. ಮತ್ತು ಡಿಸ್ಪ್ಲೇನಲ್ಲಿ 120 ಹೊಡೆದಿರೋದ್ರಿಂದ ಈ 360 Hz ಟಚ್ ಸ್ಯಾಂಪ್ಲಿಂಗ್ ರೇಟ್ ಒಂದಿಗೆ ಇನ್ನಷ್ಟು ಸ್ಮೂತಾಗಿ ಒಂದು ಒಳ್ಳೆ UI-ನ ನಾನು MIUI 13 ನೋಡ್ತಾ ಇದ್ದೀನಿ. ಸೊ ಫುಲ್ಲಿ ಒಂದು ಸ್ಮೂತರ್ ಎಕ್ಸ್ಪೀರಿಯನ್ಸ್ ಇದೆ. ನನಗೆ ಈ ಫೋನ್ ಅಂತ ಪರ್ಫಾರ್ಮೆನ್ಸ್ ನಿಜವಾಗ್ಲೂ ಇಷ್ಟ ಆಯಿತು. ಇದು ಪ್ರೋ ಲೆವೆಲ್ ಟೆಸ್ಟಿಂಗ್ ಅಂತೂ ಆಗೇ ಆಗುತ್ತೆ. ಸೊ ಇದರಲ್ಲಿ ಪ್ರೋ ಕ್ಯಾಮ್ರಾ ಕೂಡ ಟೆಸ್ಟ್ ಮಾಡಬೇಕಲ್ಲ, ನಾವು ಪ್ರೋ ನಮ್ಮ ಸ್ಮಾರ್ಟ್ಫೋನ್ ಕೂಡ ಪ್ರೋ. ಬನ್ನಿ ಶೂಟ್ ಮಾಡೋಣ. ಕಮಾನ್. ಓಕೆ, ಹೂವಿನ ಫೋಟೋ ತೆಗಿಯೋಣ. ಸೊ ಕಲರ್ಸ್ ಎಲ್ಲ ನಿಜವಾಗ್ಲೂ ಸಖತ್ತಾಗಿದೆ ಇವರು. ಸೊ ಪ್ರಾಕ್ಟಿಕಲಾಗಿ ಕೂಡ ಟೆಸ್ಟ್ ಮಾಡಬೇಕು. ಓಕೆ, ನಮ್ಮ ಚೆರಿ ಸಾಹೇಬ್ರ ಫೋಟೋ ತೆಗಿಯೋಣ. ಶೋನಿ. ಓಹ್ ಮೈ ಗಾಡ್, ನಿಜವಾಗ್ಲೂ ಕ್ರೇಜಿ ಕ್ವಾಲಿಟಿ ಇದೆ. ಸೊ ಕೂದಲುಗಳು ಕೂಡ ನೋಡ್ಕೋಬೋದು. ಪೋರ್ಟ್ರೇಟ್ ಶಾಟ್ ಅಲ್ಲ, ಬಟ್ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದೆ. ಸ್ಕಿನ್ ಕೂಡ ಸಖತ್ತಾಗಿದೆ. ಓಕೆ, ಫೋಕಸಿಂಗ್. ಸೊ ಕ್ಲಾರಿಟಿ ಇಲ್ಲಿ ಕೂಡ ಚೆನ್ನಾಗಿದೆ, ಬಟ್ ಅಷ್ಟೊಂದು ಚೆನ್ನಾಗಿ ಫೋಕಸ್ ಮಾಡಿಲ್ಲ. ಟ್ರಸ್ಟ್ ಮೀ, ನಿಜವಾಗ್ಲೂ ಈ ಲೆವೆಲ್ಗೆ ಇದ್ರಲ್ಲಿ ಪಿಕ್ಚರ್ಸ್ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಸೊ ತುಂಬ ಒಳ್ಳೆ ಆಪ್ಟಿಮೈಸೇಷನ್ ನೋಡ್ತಾ ಇದ್ವಿ. ಸೊ ಇಲ್ಲಿ ನಾನು ತುಂಬ ಫೋಟೋಸ್ಗಳನ್ನ ತೆಗೆದಿದ್ದೀನಿ. ಅದು ಹೂ, ಗಿಡ, ಮರ, ಬಳ್ಳಿ, ಎಲೆ ಎಲ್ಲ ಚಿತ್ರಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ. ಸೊ ಇಲ್ಲಿರುವಂಥ ಕ್ಲಾರಿಟಿ ನಿಜವಾಗ್ಲೂ ಸಖತ್ತಾಗಿದೆ. ಮತ್ತು ಇಮೇಜ್ ಪ್ರೊಸೆಸಿಂಗ್ ಏನಿದೆ ನಿಜವಾಗ್ಲೂ ಸಖತ್ತಾಗಿದೆ. ಇನ್ನು ಯಾವಾಗ ನನ್ನ ಫೋಟೋಸ್ಗಳನ್ನ ನೀವು ನೋಡ್ತೀರಾ, ಸೊ ಇಲ್ಲಿಯ ಸ್ಕಿನ್ ಟೋನ್ಸ್ ಆಗಿರಲಿ ಮತ್ತು ಆ್ಯಕ್ಯುರೇಟ್ ಆಗಿರುವಂಥ ಪಿಕ್ಚರ್ಸ್ನ ಇದು ಕ್ಯಾಪ್ಚರ್ ಮಾಡ್ತಾ ಇದೆ. ಬಟ್ ಕ್ಲಾರಿಟಿ ಸ್ವಲ್ಪ ಒಂದೊಂದು ಟೈಮ್ ಕೆಲವೊಂದು ಪಿಕ್ಚರ್ಸ್ಗಳಲ್ಲಿ ಎಲ್ಲೋ ಕಮ್ಮಿ ಇದೆ ಅಂತ ಅನಿಸುತ್ತೆ. ಬಟ್ ಸ್ಟಿಲ್ ಇದು ಒಂದು ಒಳ್ಳೆಯ ಕ್ವಾಲಿಟಿ ಕ್ಯಾಮ್ರಾ ಅಂತ ನಾನು ಹೇಳಬಲ್ಲೆ. ಇನ್ನು ನೈಟ್ ಮೂಡ್ ಏನಿದೆ, ಇಲ್ಲಿ ಕೂಡ ಇಮೇಜಸ್ಗಳು ಓಕೆ ಅಂತ ಹೇಳಬಲ್ಲೆ. ಬಟ್ ನಾನು 10 Pro ಕಂಪೇರ್ ಮಾಡಿದ್ರೆ ಇಲ್ಲಿ ಇನ್ನಷ್ಟು ಇಮೇಜ್ ಪ್ರೊಸೆಸಿಂಗ್ ಎಲ್ಲ ಚೆನ್ನಾಗಿದೆ ಮತ್ತು ಕ್ಲಾರಿಟಿನ ಜಾಸ್ತಿ ಕ್ಯಾಪ್ಚರ್ ಮಾಡುತ್ತೆ. ಎಷ್ಟೊಂದು ಮೆಗಾ ಪಿಕ್ಸೆಲ್ ಜಾಸ್ತಿ ಆಗುತ್ತೆ, ಅಷ್ಟೊಂದು ನೈಟ್ ಮೂಡಲ್ಲಿ ಓಕೆ ಪಿಕ್ಚರ್ಸ್ಗಳು ಬರುತ್ತೆ. ಓವರ್ ಆಲ್ ಈ ಫೋನ್ ಇರುವಂಥ ಕ್ಯಾಮ್ರಾ ನನ್ನ ಪ್ರಕಾರ ಈ ಪ್ರೈಸ್ ರೇಂಜಲ್ಲಿ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ. ಸೊ ಖಂಡಿತ ಕ್ಯಾಮ್ರಾಗೋಸ್ಕರ ಈ ಫೋನ್ ನನಗೆ ಇಷ್ಟ ಆಯಿತು. ಬಟ್ ಇನ್ನೂ ಕೆಲವೊಂದು ಇಂಪ್ರೂವ್ಮೆಂಟ್ಸ್ ಕೂಡ ಇದರಲ್ಲಿ ಬಾಕಿ ಇದೆ. ಇದರಲ್ಲಿ ಮತ್ತೊಂದು ಪ್ರೋ ಫೀಚರ್ ಅಂತಂದರೆ ಇರುವಂಥ ಬ್ಯಾಟ್ರಿ ನಿಜವಾಗ್ಲೂ ತುಂಬ ಒಳ್ಳೆ ಬಾಳಿಕೆನ ನೋಡಿದ್ದೀನಿ. ಇಷ್ಟಲ್ಲದೆ ಡೇ ಟು ಡೇ ಯೂಸೇಜಲ್ಲಿ ನೀವು ಆರಾಮಾಗಿ 1.5 ದಿವಸ ಇದನ್ನು ಹೆವಿಯಾಗಿ ಬಳಸಿದ್ರು ಕೂಡ ಯೂಸ್ ಮಾಡ್ಕೋಬೋದು. ಸೊ ಒಳ್ಳೆ ಬಾಳಿಕೆ ಇದೆ. ಇಷ್ಟಲ್ಲದೆ 67 ವ್ಯಾಟ್ನ ಪವರ್ ಅಡಾಪ್ಟರ್ ಕೊಡ್ತಿದ್ದಾರೆ. ಸೊ ಈ ಪ್ರೈಸ್ ರೇಂಜಲ್ಲಿ ಇನ್ನೂ ಯಾರೂ ಕೊಟ್ಟಿಲ್ಲ ಅಂತ ಅನ್ಕೋತೀನಿ. ಕೊಟ್ಟರು ಈ ಡಿಸ್ಪ್ಲೇ ಆಗಿರಲಿ, ಈ ಕ್ಯಾಮ್ರಾ ಫೀಚರ್ಸ್ ನಿಮ್ಗೆ 108 ಮೆಗಾ ಪಿಕ್ಸೆಲ್ ಎಲ್ಲ ಸಿಗಲ್ಲ. ಸೊ ಖಂಡಿತ ಬ್ಯಾಟ್ರಿನಲ್ಲಿ ಕೂಡ ಶೋಮಿ ಇಲ್ಲಿ ಅಪ್ಗ್ರೇಡ್ ಮಾಡಿ ಕೊಡ್ತಾ ಇದೆ. ಹಾಗಾದ್ರೆ ನಾನು ಈ ಫೋನ್ನ ಕೊಂಡುಕೊಳ್ಬೋದಾ? ರೂಪಾಯಿ 18,000 ರೂಪಾಯಿಗೆ 628 GB ಇದೆ, ಮತ್ತೆ ರೂಪಾಯಿ 20,000 ರೂಪಾಯಿಗೆ 828 GB ಕೂಡ ಇದೆ. ರೆಡ್ಮಿನವರು ಇಲ್ಲಿ ಕೆಲವೊಂದು ಸ್ಪೆಷಲ್ ಆಫರ್ಸ್ನ ಕೊಡ್ತಿದ್ರೆ, ಅದು ಸ್ಪೆಷಲಿ ರೆಡ್ಮಿ ಯೂಸರ್ಸ್ಗಳಿಗೆ. ಸೊ ಸ್ಕ್ರೀನ್ ಮೇಲೆ ನೀವು ಇಲ್ಲಿ ನೋಡ್ಕೋಬಹುದು. ನಿಮ್ಮ ಹತ್ರ ನೋಟ್ 6 Pro ಇದೆ ಅಂತಂದರೆ ಅದ್ರ ವ್ಯಾಲ್ಯೂ ಬಂದ್ಬಿಟ್ಟು 6,400 ರೂಪಾಯಿ ಆಗುತ್ತೆ. 7 Pro ಇದೆ ಅಂತಂದರೆ 7,350 ರೂಪಾಯಿ. 8 Pro ಇದೆ ಅಂತಂದರೆ 7,550 ರೂಪಾಯಿ. ಇನ್ನು 9 Pro ಇದೆ ಅಂತಂದರೆ ಹತ್ರ 9,500 ರೂಪಾಯಿ ನಿಮ್ಮ ಹಳೆಯ ಫೋನ್ ವ್ಯಾಲ್ಯೂ ಮಾಡಿಬಿಟ್ಟು ನೀವು ರೆಡ್ಮಿ ನೋಟ್ 10 Proನ ಪರ್ಚೇಸ್ ಮಾಡ್ಬೋದು. ಸೊ ಖಂಡಿತ ಗ್ರೇಟ್ ಡೀಲ್ ಇದೆ. ಸೊ ನೀವು ರೆಡ್ಮಿ ಇಷ್ಟಪಡ್ತೀರಾ, ಒಂದು ಒಳ್ಳೆ ಬ್ಯಾಟ್ರಿ, ಕ್ಯಾಮ್ರಾ ಮತ್ತು ಡಿಸ್ಪ್ಲೇ ಮಲ್ಟಿಮೀಡಿಯಾ ಹುಡುಕ್ತಿದ್ದೀರಾ ಅಂತಂದರೆ ಇದೊಂದು ಬೆಸ್ಟ್ ಪಿಕ್ ಇರುತ್ತೆ. ಸೊ ಖಂಡಿತ ಈ ಫೋನ್ನ ನೀವು ಪರ್ಚೇಸ್ ಮಾಡ್ಬೋದು. ಸೊ ನಿಮಗೇನು ಅನಿಸುತ್ತೆ, ರೆಡ್ಮಿ ನೋಟ್ 11 Proನ ನೀವು ಪರ್ಚೇಸ್ ಮಾಡಿದ್ರೆ ಏನಕ್ಕೆ ಪರ್ಚೇಸ್ ಮಾಡ್ತೀರಾ, ಯಾವ ಫೀಚರ್ ಬೆಸ್ಟ್ ಅಂತ ಅನಿಸ್ತು? ಇದ್ರ ಬಗ್ಗೆ ಕೆಳಗಡೆ ಕಮೆಂಟ್ ತಿಳಿಸೋಕ್ಕೆ ಮರಿಬೇಡಿ. ಸಿಗೋಣ ಮುಂದೆ. ಹರಡಿ ಗೈಸ್, ನೆಕ್ಸ್ಟ್ ನಮಸ್ಕಾರ.